ಹೆಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನೆಂದರೆ ಸಾರಿ ಮತ್ತು ಥ್ಯಾಂಕ್ ಯು. ಸಾರಿ ಮತ್ತು ಥ್ಯಾಂಕ್ ಯುನ ನಾವು ಸುಮಾರು ಸಲ ಬಳಸ್ತೀವಿ, ಎವ್ರಿ ಡೇ ಯೂಸ್ ಮಾಡ್ತೀವಿ. ನಮಗೆ ಚಿಕ್ಕವರಿದ್ದಾಗಿಂದನೂ ಹೇಳ್ಕೊಟ್ಟಿದ್ದಾರೆ, ಏನಾದರೂ ಮಿಸ್ಟೇಕ್ ಮಾಡಿದಾಗ, ತಪ್ಪು ಮಾಡಿದಾಗ ಸಾರಿ ಅಂತ ಹೇಳಬೇಕು ಅಂತ. ಏನಾದರೂ ಒಳ್ಳೆ ವಿಷಯಗಳನ್ನು ಕೇಳಿದಾಗ ಅಥವಾ ಯಾರಾದರೂ ನಮಗೆ ಒಳ್ಳೆಯದನ್ನು ಬಯಸಿದಾಗ ಥ್ಯಾಂಕ್ ಯು ಅಂತ ಹೇಳಬೇಕು ಅಂತ ಕೂಡ ಕಲ್ತಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳೋದು ನಮಗೆ ರೂಢಿಯಾಗೋಗಿದೆ. ಆದರೆ ಇಲ್ಲಿ ಒಂದು ಚಿಕ್ಕ ಚೇಂಜ್ ಮಾಡ್ಬೋದು. ಏನದು? ಸಾರಿ ಅಂತ ಹೇಳೋದ್ರ ಬದಲು ನಾವಲ್ಲಿ ಥ್ಯಾಂಕ್ ಯು ಅನ್ನು ಸೇರಿಸ್ಬೋದು. ಯಾವ ರೀತಿ? ಅದನ್ನು ನಾವು ಈ ವಿಡಿಯೋದಲ್ಲಿ ಎಕ್ಸಾಂಪಲ್ಸ್ ಮುಖಾಂತರ ನೋಡೋಣ. ಸಾರಿ ಐ ಆಮ್ ಲೇಟ್. ಸಾರಿ ಐ ಆಮ್ ಲೇಟ್ ಅಂತ ಹೇಳೋದ್ರ ಬದಲಾಗಿ ವಿ ಕ್ಯಾನ್ ಸೇ ಥ್ಯಾಂಕ್ ಯು ಫಾರ್ ವೇಟಿಂಗ್. ಥ್ಯಾಂಕ್ ಯು ಫಾರ್ ವೇಟಿಂಗ್. ಸಾರಿ ಐ ಫಾರ್ಗಾಟ್ ಇಟ್. ಸಾರಿ ಐ ಫಾರ್ಗಾಟ್ ಇಟ್ ಅಂತ ಹೇಳೋದ್ರ ಬದಲಾಗಿ ನಾವು ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ ಅಂತ ಹೇಳ್ಬೋದು. ಸಾರಿ ಐ ಮೇಡ್ ಅ ಮಿಸ್ಟೇಕ್. ಸಾರಿ ಐ ಮೇಡ್ ಅ ಮಿಸ್ಟೇಕ್ ಅಂತ ಹೇಳೋದ್ರ ಬದಲಾಗಿ ವಿ ಕ್ಯಾನ್ ಸೇ ಥ್ಯಾಂಕ್ ಯು ಫಾರ್ ಪಾಯಿಂಟಿಂಗ್ ದಟ್ ಔಟ್. ಐ ವಿಲ್ ಮೇಕ್ ದ ನೆಸೆಸರಿ ಕರೆಕ್ಷನ್ಸ್ ಅಂತ ಹೇಳ್ಬೋದು. ಸಾರಿ ಐ ಆಮ್ ಕೈಂಡ್ ಆಫ್ ಅ ಡ್ರ್ಯಾಗ್ ಅಂತ ಹೇಳೋದ್ರ ಬದಲಾಗಿ ವಿ ಕ್ಯಾನ್ ಸೇ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಟೈಮ್ ವಿತ್ ಮೀ ಅಂತ ಹೇಳ್ಬೋದು. ಸೊ ಈಗ ನೋಡಿದ್ರಲ್ಲ ಈ ಸೆಂಟೆನ್ಸ್ಗಳಲ್ಲಿ ಯಾವ ರೀತಿ ಸಾರಿ ಬದಲಾಗಿ ನೀವು ಥ್ಯಾಂಕ್ ಯು ಅಂತ ಹೇಳ್ಬೋದು ಅಂತ. ಸೊ ಇದು ನಿಮಗೆ ಸ್ಮಾಲ್ ಚೇಂಜ್ ಅಂತ ಅನ್ನಿಸ್ಬೋದು, ಬಟ್ ಇಟ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್. ಸೊ ನೀವು ಕೂಡ ಈ ಸೆಂಟೆನ್ಸ್ಗಳನ್ನು ನಿಮ್ಮ ಡೈಲಿ ಕಾನ್ವರ್ಸೇಷನ್ಗಳಲ್ಲಿ ಯೂಸ್ ಮಾಡಿ, ಹಾಗೆಯೇ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ನಿಮಗೆ ಆನ್ಸರ್ ಮಾಡ್ತೀವಿ.